सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदं विश्वतः परमान्नित्यं विश्वं नारायणगं हरिं विश्वमेवेदं पुरुषस्तद्विश्वमुपजीव्य पतिं विश्वस्यात्मेश्वरगं शाश्वतगं शिवमच्युतं नारायणं महाज्ञेयं विश्वात्मानं परायणं नारायणपरो ज्योतिरात् नारायणः परः परं ब्रह्म तत्त्वं नारायण परः नारायण परो ध्याता ध्यानं नारायण परः यच्च किञ्चित् जगत् सर्वं दृश्यते श्रूयतेऽपि वा अन्तर्बहिश्च तत्सर्वं व्याप्य नारायण स्थितः अनन्तमव्ययं कविगुं समुद्रेऽन्तं विश्वशम्भुवं पद्मघोषप्रतीकाशगं हृदयं चाप्यधोमुखम् अधो नित्यावितस्यान्ते नाभ्यामुपरि तिष्ठति ज्वालमालं कुलं भाति विश्वस्यायतनं महत् सन्ततगं शिलाभिस्तुलं पद्या कोशसन्निभं तस्यां ते सुशिरगं सूक्ष्मं तस्मिन् सर्वं प्रतिष्ठितं तस्य मध्ये महानग्निर् विश्वार्चित् विश्वतोमुखः सोऽग्रभुग्विभजं तिष्ठन्नाहार अजर कविः तिर्यगूर्ध्वमदशायि रश्मयस्तस्य सन्तता संतापयति स्वं देहमापादतलमस्तकः तस्य मध्ये वह्निशिखा अणीयोर्ध्वा व्यवस्थितः नीलतो यदमध्यस्तात् विद्युल्लेखे भास्वर नीवालशोकवत्तन्वी पीताभा स्वत्यणुपमा तस्या शिखाया मध्ये परमात्मा व्यवस्थितः स ब्रह्म स शिवः स हरिस्सेन्द्र सोऽक्षर परमस्वराट् ऋतगं सत्यं परं ब्रह्म पुरुषं कृष्णपिङ्गलम् ऊर्ध्वरेतं विरूपाक्षं विश्वरूपाय वै नमो नमः। ॐ नारायणाय विद्महे वासुदेवाय धीमहि तन्नो विष्णुः प्रचोदयात्। ॐ शान्तिः शान्तिः।
ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು ಜಟಿಲ ಕುಟಿಲ ತಮ ಅಂತರಂಗ ಜಟಿಲ ಕುಟಿಲ ತಮ ಅಂತರಂಗ ಬಹುಭಾವ ವಿಪಿನ ಸಂಚಾರಿ ಅಂತರ ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು ಜನುಮ ಜನು ಶತಕೋಟಿ ಸಂಸ್ಕಾರ ಜನುಮ ಜನುಮ ಶತಕೋಟಿ ಸಂಸ್ಕಾರ ಪರಮ ಸಂಸ್ಕಾರ ಅಂತರ ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು ಪಾಪ ಪುಣ್ಯ ನಾನಾ ಲಲಿತ ರುದ್ರ ಲೀಲಾ ಪಾಪ ಪುಣ್ಯ ನಾನಾ ಲಲಿತ ರುದ್ರ ಲೀಲಾ ರೂಪ ರೂಪ ವಿಹಾರಿ ಅಂತರ ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು ಆ ಪುಸ್ತಕದಲ್ಲಿ ಇದೆಯಾ ಈ ಹಾಡು ಇದೆಯಾ ಭಾಗ ಒಂದ ಎಷ್ಟು ಸಂತೋಷ ಅಲ್ಲ ನಮ್ಮ ಯಜಮಾನರು ಎಷ್ಟು ಬುದ್ಧಿವಂತರು ಬರುವಾಗ ಒಂದೊಂದು ಭಾಗನೇ ತೊಗೊಂಡ್ಬರ್ತಾ ಇದ್ದಾರೆ ನೀನೆ ದಯಾಮಯ ಇನ್ನಾರೇರುವರು ನಿನ್ನಂದದ ಹಿತಕಾರಿ ನೀನೆ ದಯಾಮಯ ಇನ್ನಾರೇರುವರು ನಿನ್ನಂದದ ಹಿತಕಾರಿ
ನಲಿವಿನಲ್ಲಿ ಸಮೀಪ ಬಂಧು, ನೋವು ನಲಿವಿನಲ್ಲಿ ಸಮೀಪ ಬಂಧು, ಶೋಕ ತಾಪ ಭಯಹಾರಿ, ಶೋಕ ತಾಪ ಭಯಹಾರಿ. ನೀನೇ ದಯಾಮಯ ಇನ್ನಾರಿರುವರು, ನಿನ್ನಂದದ ಹಿತಕಾರಿ. ನೋವು ನಲಿವಿನಲ್ಲಿ ಸಮೀಪ ಬಂಧು, ನೋವು ನಲಿವಿನಲ್ಲಿ ಸಮೀಪ ಬಂಧು, ಶೋಕ ತಾಪ ಭಯಹಾರಿ, ಶೋಕ ತಾಪ ಭಯಹಾರಿ. ಸಂಕಟ ಪೂರಿತ ಮೋಹಮಾಣ, ದುತ್ತರಣಕ್ಕೆ ನೀ ಸಹಕಾರಿ. ಸಂಕಟ ಪೂರಿತ ಮೋಹಮಾಣ, ದುತ್ತರಣಕ್ಕೆ ನೀ ಸಹಕಾರಿ. ಪ್ರಸನ್ನವಾಗಿಸು ಈ ಬಿರುಗಾಳಿಯ, ಪ್ರಸನ್ನವಾಗಿಸು ಈ ಬಿರುಗಾಳಿಯ, ರಿಪುದಲ ವಿಪ್ಲವಕಾರಿ. ಶೋಕ ತಾಪ ಭಯಹಾರಿ, ಶೋಕ ತಾಪ ಭಯಹಾರಿ. ಪಾಪದಹನ ಪರಿತಾಪವ ನಾರಿಸು, ವರ್ಷಿಸು ಶೀತಲವಾರಿ. ಪಾಪದಹನ ಪರಿತಾಪವ ನಾರಿಸು, ವರ್ಷಿಸು ಶೀತಲವಾರಿ. ಎಲ್ಲರೂ ತ್ಯಜಿಸುವ ಅಂತಿಮ ಕಾಲದಿ, ಎಲ್ಲರೂ ತ್ಯಜಿಸುವ ಅಂತಿಮ ಕಾಲದಿ, ರಿಪುದಲ ವಿಪ್ಲವಕಾರಿ. ಎಲ್ಲರೂ ತ್ಯಜಿಸುವ ಅಂತಿಮ ಕಾಲದಿ, ನೀನೇ ಆಶ್ರಯಕಾರಿ. ಶೋಕ ತಾಪ
ताप भयहारी शोक ताप भयहारी। ಇನ್ನು ಗುರುಪೂರ್ಣಿಮೆದು ಗುಗ್ಗು ಹೋಗಿಲ್ಲ. ಯಾರೋ ನನ್ನ ಕೇಳ್ತಾ ಇದ್ರು, ಸ್ವಾಮೀಜಿ ಇದು ಗುರುಗಳ ಕೃಪೆ ಆಗ್ಬೇಕಂದ್ರೆ ಏನು ಮಾಡಬೇಕು? ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಸ್ಬಿಡೋಣವಾ? ದೊಡ್ಡ ಬಿಲ್ಡಿಂಗ್ ಕಟ್ಸ್ಬಿಟ್ಟು ಗುರುಗಳಿಗೆ ಅಲ್ಲಿ ಗುರುಗಳಿಗೆ ಹೆಂಗೆ ಬರ್ತಾರೆ ಜನ ಗುರುಗಳಿಗೋಸ್ಕರ? ಗುರುಗಳಿಗೆ ಬರೋ ಜನ ಬಿಲ್ಡಿಂಗಿಗೆ ಬರಲ್ಲ. ಬಿಲ್ಡಿಂಗ್ ಬರಬೇಕು ಅಂದರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಹೋಗ್ಬೋದು. ಬಿಲ್ಡಿಂಗ್ ಅಲ್ಲ, ಅಲ್ಲಿ ಬಿಲ್ಡಿಂಗ್ದಲ್ಲಿ ಸ್ಪಿರಿಚುವಲ್ ಲೈಫ್. ನೀವು ಯಾರಾದರೂ ರಮಣ ಮಹರ್ಷಿಗಳ ರೂಮ್ ನೋಡಿದರೆ ಇವತ್ತಿಗೂ ಹೇಳಬಹುದು. ಶ್ರೀರಾಮಕೃಷ್ಣ ಪರಮಹಂಸರ ರೂಮ್ ನೋಡಿದರೆ ಇವತ್ತಿಗೂ ಹೇಳ್ಬೋದು. ರೂಮ್ ನೋಡೋಕೆ ಬರಲಿಲ್ಲ, ರೂಮಲ್ಲಿ ವಾಸವಾಗಿದ್ದ ದೇವ ಮಾನವನನ್ನು ನೋಡೋಕೆ ಬಂತು. ಈಗೇನಾಗಿದೆ, ಮಾಡ್ರನ್ ಆಗಿಬಿಟ್ಟು ಈಗ ಸಿಗಲ್ಲ, ಆಮೇಲೆ ಸಿಗ್ತಾರೆ, ಆಮೇಲೆ ಸಿಗಲ್ಲ, ಅಲ್ಲಿ ಬರ್ತಾರೆ ನೋಡಿ. ಅವೆಲ್ಲ ಆಗೋದಿಲ್ಲ. ಇಡೀ ಜಗತ್ತು ರಮಣ ಮಹರ್ಷಿಗಳ ಪಾದಕ್ಕೆ ಹೋಯ್ತು. ಅಲ್ಲಿ ಫಾರಿನರ್ಸ್ ಬರ್ತಿದ್ರು ಅಂದ್ಬಿಟ್ಟು ಅವರು ಅಡುಗೆ ಬೇರೆ ಮಾಡ್ತಿರ್ಲಿಲ್ಲ. ಅಲ್ಲೇ ಕೂತ್ಕೋಬೇಕು, ನೆಲದಲ್ಲೇ ಕೂತ್ಕೋಬೇಕು, ಊಟದೆಲ್ಲೇ ಊಟ ಮಾಡಬೇಕು. ಎಲ್ಲ ರೀತಿಯ ಆ ನಿಬಂಧನೆಯನ್ನು, ಷರತ್ತುಗಳನ್ನು. ಗುರು ಅಂದರೆ ಬಿಲ್ಡಿಂಗ್ ಅಲ್ಲ, ಗುರು ಅಂದರೆ ಇನ್ನರ್ ಲೈಫ್. ರಾಮಕೃಷ್ಣ ಪರಮಹಂಸರು ಹೇಗಿದ್ರು, ಯಾವ ರೂಮು ಈಗಲೂ ಹಾಗೇ ಇದೆ. ಆ ಮಂಚ ಎಲ್ಲ ಹಳೇ ಕಾಲದ್ದು ಮಡಿಸೋ ಮಂಚ, ಏನಿಲ್ಲ. ಸೊ ಜನ ತಪ್ಪರ್ಥ ತಿಳ್ಕೊತಾರೆ. ಗುರುಗಳಂದರೆ ಎಷ್ಟು ಎಕರೆ ಇದೆ? 1,000 ಎಕರೆ ಇದೆಯಾ? ಬಿಲ್ಡಿಂಗ್ ಎಷ್ಟಿದೆ? ಅದು ಗುರುಗಳಲ್ಲ. ಗುರುಗಳಂದರೆ ಹೆಂಗಿದ್ದಾರೆ ಆ ಗುರುಗಳು ನೋಡಿ. ನಾನು ಸ್ಕೂಲಲ್ಲಿ ಹೋಗ್ತಿರುವಾಗ ಅಲ್ಲಿ ಒಬ್ಬರು ಬ್ರಾಹ್ಮಣ ಮಹಿಳೆ ಇದ್ಲು, ಸರಳವಾಗಿದ್ಲು. ಏನು ಜನ ಬರ್ತಾರೆ ಆ ಅಮ್ಮನ್ನು ನೋಡೋದಕ್ಕೆ. ಮಾತಾಡಲ್ಲ ಆ ಅಮ್ಮ. ಮಂಗಳವಾರ ಶುಕ್ರವಾರ ಪೂಜೆ, ದೇವಿ ಪೂಜೆ ಮಾಡ್ತಾಳೆ. ಅಷ್ಟು ಲಕ್ಷಣವಾಗಿದ್ದ ಆ ಅಮ್ಮ ನೋಡೋಕ್ಕೆ ಬರುವುದು ಜನ. ಮುರುಕುಲ್ ಮನೆ ಏನೋ ಚೆನ್ನಾಗಿದೆಯಾ ಅಂದರೆ ಅಲ್ಲಿ ಆ ಹೊರಗಡೆ ರಸ್ತೆ ಆ ಸೈಡಲ್ಲಿ ಅಲ್ಲಿ ಎಲ್ಲಿ ಕೂತ್ಕೊಳ್ಳೋದು. ಯಾಕೆ ಬರ್ತಿದ್ರು ಅಂದರೆ ಅವರ ಜೀವನ ಇತ್ತಲ್ಲಿ. ಆಧ್ಯಾತ್ಮಿಕತೆ ಅನ್ನೋದು ಇಟ್ ಈಸ್ ಬೀಯಿಂಗ್ ಆ್ಯಂಡ್ ಮೇಕಿಂಗ್, ನಾಟ್ ಶೋಯಿಂಗ್. ಇದು ಇನ್ನು ಗುರು ಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಇವೆಲ್ಲ ಮನಸ್ಸಿಗೆ ಬರುತ್ತೆ. ಹಾಡಿ 160. ದೇವನ ನಿಜವನರಿಯಲು ಮನವು ತೊಳಲುತ ಬಳಲಿದೆ. ದೇವನ ನಿಜವನರಿಯಲು ಮನವು ತೊಳಲು ಬಳಲಿದೆ. ದೇವನ ನಿಜವನರಿಯಲು ಮನವು ತೊಳಲುತ ಬಳಲಿದೆ. ಬೀಗ ಮಾತ್ರೆ ನೀಟ್ಟ ಕೋಣೆಯಲದೆ ಮರುಳದ ತೆರಲಿದೆ.
ಪ್ರೇಮ ದೊರೆವನವನು ಶ್ರದ್ಧೆಗಲ್ಲದೆ ಒಲಿಯನು. ದಿವ್ಯ ಪ್ರೇಮಕ್ಕೆ ದೊರೆವನವನು ಶ್ರದ್ಧೆಗಲ್ಲದೆ ಒಲಿಯನು. ವೇದಶಾಸ್ತ್ರ ಪುರಾಣ ದರ್ಶನದಾಚೆಗೆ ನಿಂತಿರುವನು. ದೇವದೇವನ ನಿಜವನರಿಯಲು ಮನವು ತೊಡಲು ಬಳಲಿದೆ. ನಂದರೂಪನು ಎಂಬರು. ದಿವ್ಯಗೊಲಿಯುವ ಹೃದಯದಮೃತಾನಂದ ರೂಪನು ಎಂಬರು. ಇದನೈತೆ ಆ ಯೋಗಿವರ್ಯರು ಯುಗ ಯುಗವು ತಪದೈದರು. ದೇವದೇವನ ನಿಜವನರಿಯಲು ಮನವು ತೊಳಲು ಬಳಲಿದೆ. ದೇವದೇವನ ನಿಜವನರಿಯಲು ಮನವು ತೊಳಲು ಬಳಲಿದೆ. ಭಕ್ತಿಯೇ ಜನ ಕೊಳಲು ಎದೆಯಲಿ ಅವನೇ ನಿನ್ನನು ಸೆಳೆವನು. ಭಕ್ತಿಯೇ ಜನ ಕೊಳಲು ಎದೆಯಲಿ ಅವನೇ ನಿನ್ನನು ಸೆಳೆವನು. ಈ ರಹಸ್ಯವ ಜಗದ ಸಂತೆಯ ಜನ ಸಮೂಹಕ್ಕೆ ತಿಳಿಸೆನು. ದೇವದೇವ ನಿಜವನರಿಯಲು ಮನವು ತೊಡಲು ಬಳಲಿದೆ. ದೇವದೇವನ ನಿಜವನರಿಯಲು ಮನವು ತೊಳಲು ಬಳಲಿದೆ. ಶ್ರೀ ಪ್ರಸಾದನು ನುಡಿವ ನೀತೆರ ಮಾತೃಭಾವದಿ ನೆನೆವೆನು. ಶ್ರೀ ಪ್ರಸಾದನು ನುಡಿವ ನೀತೆರ ಮಾತೃಭಾವದಿ ನೆನೆವೆನು. ನನ್ನ ಸೂಚನೆಯರಿತು ನೀವೇ ತಿಳಿಯಿರಾತನ ನಿಜವನು. ದೇವದೇವನ ನಿಜವನರಿಯಲು ಮನವು ತೊಳಲು ಬಳಲಿದೆ. ದೇವದೇವನ ನಿಜವನರಿಯಲು ಮನವು ತೊಳಲು ಬಳಲಿದೆ. ದೇವದೇವನ ನಿಜವನರಿಯಲು ಮನವು ತೊಳಲು ಬಳಲಿದೆ. ನನ್ನ ಅಹಂಕಾರವೆಲ್ಲ ಮುಳುಗುಳಶ್ರು ಜಲದಲ್ಲಿ ಮುಳಗಲಶ್ರು ಜಲದಲ್ಲಿ ನನ್ನ ಅಹಂಕಾರವೆಲ್ಲ ಮುಳುಗುಳಶ್ರು ಜಲದಲ್ಲಿ
ಜಲದಲ್ಲಿ ಮಣಿಯಲೆನ್ನ ಶಿರವು ನಿನ್ನ, ಮಣಿಯಲೆನ್ನ ಶಿರವು ನಿನ್ನ ಚರಣಧೂಳಿ ತಲದಲ್ಲಿ, ಚರಣಧೂಳಿ ತಲದಲ್ಲಿ ಮಣಿಯಲೆನ್ನ ಶಿರವು ನಿನ್ನ ಚರಣಧೂಳಿ ತಲದಲ್ಲಿ, ಚರಣಧೂಳಿ ನನ್ನ ಅಹಂಕಾರವೆಲ್ಲ ಮುಳಗಲಷ್ಟು ಜಲದಲ್ಲಿ, ಮುಳಗಲಷ್ಟು ಜಲದಲ್ಲಿ ನನಗೆ ನಾನೇ, ನನಗೆ ನಾನೇ ಪೂಜೆಗೈಯೆ, ನನಗೆ ನಾನೇ ಪೂಜೆಗೈಯೆ ಸೋಡರ ನೆತ್ತಲು ಬೆಳಕು ಬದಲು ಅಯ್ಯೋ, ಬೆಳಕು ಬರುವ ಬದಲು ಅಯ್ಯೋ, ಬರಿಯ ಅಹಂಕಾರದ ಅಂಧಕಾರ ಮುತ್ತುತ್ತಿದೆ ಸುತ್ತಲೂ, ಮುತ್ತುತ್ತಿದೆ ಸುತ್ತಲೂ ಮಣಿಯಲೆನ್ನ ಶಿರವು ನಿನ್ನ, ಮಣಿಯಲೆನ್ನ ಶಿರವು ನಿನ್ನ ಚರಣಧೂಳಿ ತಲದಲ್ಲಿ, ಚರಣಧೂಳಿ ತಲದಲ್ಲಿ ನನಗೆ ನಾನೇ, ನನಗೆ ನಾನೇ ಪೂಜೆಗೈಯೆ ಸೋಡರನೆ ತಲು ಬೆಳಕು ಬರುವ ಬದಲು ಅಯ್ಯೋ, ಬೆಳಕು ಬರುವ ಬದಲು ಅಯ್ಯೋ, ಬರಿಯ ಕತ್ತಲು, ಬರಿಯ ಕತ್ತಲು ಅಹಂಕಾರ ಗಂಧಕಾರ ಮುತ್ತುತ್ತಿದೆ ಸುತ್ತಲೂ, ಮುತ್ತುತ್ತಿದೆ ಸುತ್ತಲೂ ಮಣಿಯಲೆನ್ನ ಶಿರವು ನಿನ್ನ ಚರಣಧೂಳಿ ತಲದಲ್ಲಿ, ಚರಣಧೂಳಿ ತಲದಲ್ಲಿ ನನ್ನ ನಾನೇ, ನನ್ನ ನಾನೇ ಮೇರೆಯದಂತೆ, ನನ್ನ ನಾನೇ ಮೇರೆಯದಂತೆ ನಾನು ಕೈವ ಕರ್ಮದಿ ನಿನ್ನ ಇಚ್ಛೆ ಪೂರ್ಣವಾಗಲಿ, ನಿನ್ನ ಇಚ್ಛೆ ಪೂರ್ಣವಾಗಲೆನ್ನ ಜೀವ ಧರ್ಮದಿ, ಎನ್ನ ಜೀವ ಧರ್ಮದಿ ತಡೆಯಲೆನ್ನ, ತಡೆಯಲೆನ್ನ ಜ್ಞಾನ ನಿನ್ನ, ತಡೆಯಲೆನ್ನ ಜ್ಞಾನ ನಿನ್ನ ಚರಮ ಶಾಂತಿಯ ಬೆಳಗಲೆನ್ನ ಪ್ರಾಣ ನಿನ್ನ, ಬೆಳಗಲೆನ್ನ ಪ್ರಾಣ ನಿನ್ನ ಬೆಳಗ
ನೀನೇ ನೆಲಸು ನನ್ನ ನಳಿಸು, ನೀನೇ ನೆಲಸು ಹೃದಯ ಪದದಲ್ಲಿ, ಹೃದಯ ಪದದಲ್ಲಿ ನನ್ನ ನಳಿಸು, ನೀನೇ ನೆಲಸು ಹೃದಯ ಪದದಲ್ಲಿ, ಹೃದಯ ಪದದಲ್ಲಿ ಮಣಿಯಲೆನ್ನ ಶಿರವು ನಿನ್ನ, ಮಣಿಯಲೆನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ, ಚರಣ ಧೂಳಿ ತಲದಲ್ಲಿ ನನ್ನ ಅಹಂಕಾರವೆಲ್ಲ ಮುಳುಗುಲಸು ಜಲದಲ್ಲಿ, ಮುಳುಗುಲಸು ಜಲದಲ್ಲಿ, ಮುಳುಗುಲಸು ಜಲದಲ್ಲಿ, ಮುಳುಗುಲಸು ಜಲದಲ್ಲಿ ನನ್ನ ನಳಿಸು, ನೀನೇ ನೆಲಸು. ಕಷ್ಟ ಈಗಿನ ಕಾಲದಲ್ಲಿ. ಮೇನುಂಟೆ ಮೇನುಂಟೆ ಈಗಂತೂ ನೇನುಂಟೆ. ಎಷ್ಟೊತ್ತಿಗ್ರಿ ರಿಸಲ್ಟು? ಹಾಂ ಹಾಂ 3.5 ಸೆಕೆಂಡಲ್ಲಿ ಮುಗಿಸ್ಬಿಡ್ತಾರೆ 130ಗೆ. ಅಮ್ಮ ಸೊಡರು ಅಂದರೆ ಆರ್ತಿ. ಅಯ್ಯೋ ಸೊಡರು ಅಂದರೆ ಆರ್ತಿ, ಸೊಡರನ್ನ ಎತ್ತಲು. ಅದು ಕೊನೆಯದು ನೋಡಿ, ನನ್ನನ್ನು ಅಳಿಸು ನೀನೇ ನೆಲಸು ಹೃದಯ ಪದ್ಮ ತಲದಲ್ಲಿ. ಅವನ ಬೈಯುವೆಯಾಕೆ, ಅವನಾರು ನೀನ್ಯಾರೋ. ಅವನ ಬೈಯುವೆಯಾಕೆ, ಅವನಾರು ನೀನ್ಯಾರೋ. ಅವನ ಪಾಪಕ್ಕೆ ನೀನು ಭಾಗಿಯಾದೆ. ಅವನು ಉತ್ತಮನಾದರವನು ಬದುಕಿದ ಕಾಣೋ. ಅವನು ಉತ್ತಮರಾದರವನು ಬದುಕಿದ ಕಾಣು. ಅವ ಪುಣ್ಯ ಮಾಡಿದರೆ ಅವನ ಕುಲ ಉದ್ಧಾರ. ಇನಿತಾದರೂ ನಿನಗೆ ಮತಿಯಿಲ್ಲವೇ ಮನವೇ. ಇನಿತಾದರೂ ನಿನಗೆ ಮತಿಯಿಲ್ಲವೇ. ಹೀನಾಯ ಮಾಡದಿರು ಪರದೋಷಗಳ ನೆನೆಸಿ. ಹೀನಾಯ ಮಾಡದಿರು ಪರದೋಷಗಳ ನೆನೆಸಿ. ಇನಿತಾದರೂ ನಿನಗೆ ಮತಿಯಿಲ್ಲವೇ ಮನವೇ. ಇನಿತಾದರೂ ನಿನಗೆ ಮತಿಯಿಲ್ಲವೇ. ಅವನ ಬೈಯುವೆಯಾಕೆ, ಅವನಾರು ನೀನ್ಯಾರು. ಅವನ ಬೈಯುವೆಯಾಕೆ, ಅವನಾರು ನೀನ್ಯಾರು. ಅವನ ಪಾಪಕ್ಕೆ ನೀನು ಭಾಗಿಯಾದೆ. ಅವನು ಉತ್ತಮನಾದರವನು ಬದುಕಿದ ಕಾಣೋ. ಅವನು ಉತ್ತಮನಾದರವನು ಬದುಕಿದ ಕಾಣೋ. ಅವ ಪುಣ್ಯ ಮಾಡಿದರೆ ಅವನ ಕುಲ
ಉದ್ಧಾರ. ಅವ ಪುಣ್ಯ ಮಾಡಿದರೆ ಅವನ ಕುಲ ಉದ್ಧಾರ. ಇನಿತಾದರೂ ಇನ್ನಿತಾದರೂ ನಿನಗೆ ಮತಿಯಿಲ್ಲವೇ? ನೀನು ಪಡೆಯುವುದರಲ್ಲಿ ಬೇಡ ಬಂದವನಲ್ಲ. ನೀನು ಪಡೆಯುವುದರಲ್ಲಿ ಬೇಡ ಬಂದವನಲ್ಲ. ನಿನಗೂ ಅವನಿಗೂ ಏನು ಸಂಬಂಧವೋ? ಮನೆ ಒಡವೆ ವಸ್ತ್ರಗಳ ಭಾಗ ಕೇಳುವುದಿಲ್ಲ. ಮನೆ ಒಡವೆ ವಸ್ತ್ರಗಳ ಭಾಗ ಕೇಳುವುದಿಲ್ಲ. ಕ್ಷಣ ಕ್ಷಣಕ್ಕೆ ಸಂದೇಹ ಮಾಡಿಕೊಂಬುದು ಸಲ್ಲ. ಕ್ಷಣ ಕ್ಷಣಕ್ಕೆ ಸಂದೇಹ ಮಾಡಿಕೊಂಬುದು ಸಲ್ಲ. ಇನಿತಾದರೂ ನಿನಗೆ ಮತಿಯಿಲ್ಲವೇ ಮನವೇ? ಇನಿತಾದರೂ ನಿನಗೆ ಮತಿಯಿಲ್ಲವೇ? ಹೀನಾಯ ಮಾಡದಿರು ಪರದೋಷಗಳನೆನಿಸಿ. ಹೀನಾಯ ಮಾಡದಿರು ಪರದೋಷಗಳನೆನಿಸಿ. ಇನಿತಾದರೂ ನಿನಗೆ ಮತಿಯಿಲ್ಲವೇ? ನಿನ್ನ ಗತಿ ಮಾರ್ಗಕ್ಕೆ ಅವ ನಡೆದು ಬರುವನೆ. ನಿನ್ನ ಗತಿ ಮಾರ್ಗಕ್ಕೆ ಅವ ನಡೆದು ಬರುವನೆ. ನಿನ್ನಿಂದ ಪರಲೋಕ ಅವಾಗೆ ಉಂಟೆ. ನಿನ್ನೊಳಗೆ ನೀ ತಿಳಿದು ಶ್ರೀ ವಿಜಯ ವಿಠಲನ್ನ. ನಿನ್ನೊಳಗೆ ನೀ ತಿಳಿದು ಶ್ರೀ ವಿಜಯ ವಿಠಲನ್ನ. ಸನ್ನುತಿಸಿ ಭವರೋಗವನ್ನು ಕಳೆದುಕೊಳ್ಳಯ್ಯ. ಸನ್ನುತಿಸಿ ಭವರೋಗವನ್ನು ಕಳೆದುಕೊಳ್ಳಯ್ಯ. ಸನ್ನುತಿಸಿ ಭವರೋಗವನ್ನು ಕಳೆದುಕೊಳ್ಳಯ್ಯ. ಇನ್ನಿತಾದರೂ ನಿನಗೆ ಮತಿಯಿಲ್ಲವೇ ಮನವೇ? ಇನಿತಾದರೂ ನಿನಗೆ ಮತಿಯಿಲ್ಲವೇ? ಈ ಹಾಡೆಲ್ಲ ಸಾಯಂಕಾಲ ಕನಕ ಪರಮೇಶ್ವರ ದೇವಸ್ಥಾನದಲ್ಲಿ ಹಾಡಬೇಕು. ರಾಂಡಿ ರಾಂಡಿ ಕುಶಂಡಿ ಕುಶಂಡಿ ಎಂದು ನಾಲ ಆಯ್ತು ಚೂಸೆ ಕುಶಂಡಿ ಕುಶಂಡಿ. ಏನ್ ಸಮಾಚಾರಮೋ ಅಲ್ಲಿ ಪೂಜೆ ಮಾಡ್ತಾ ಇದ್ದಾನೆ, ಅಲ್ಲಿ ದೇವ್ರಿಗೆ ಪೂಜೆ ಮಾಡ್ತಿದ್ದಾನೆ. ಏನ್ ಸಮಾಚಾರಮೋ ಬಾಗ ಎಕಡೆ ತೀಸ್ಕೊಂಡಿದಿ? ಚಾನ ಬಾಗೊಂಡಿದೆ ಸಿಲ್ಕ. ಅಯ್ಯೋ ಮಂಕೆ ಬಂದಿದ್ದೆ ಸಾಯಂಕಾಲ, ದೇವ್ರ ಹತ್ರ ಪ್ರಾರ್ಥನೆ ಮಾಡೋ. ನಿನ್ನ ಗತಿ ಮಾರ್ಗಕ್ಕೆ ಅವ ನಡೆದು ಬರುವನೇ. ನೀ ಕೇಳಿದಲ್ಲ ಸಿಲ್ಕ ಪಲ್ಕ ಅಂತ, ಅವ್ನು ಬರ್ತಾನ ನಿನ್ ಜೊತೆ. ನಿನ್ನಿಂದ ಪರಲೋಕ ಅವಾಗೆ ಉಂಟೆ. ಬನ್ನಿ ನನ್ನ ಜೊತೆ ಈ ಸರ್ಕಲಲ್ಲಿ, ಆ ಕಟ್ಟೆನಲ್ಲಿ ಒಳ್ಳ 7 ಗಂಟೆ ಕತ್ಲೆ ಆಗೋದು ಹೊಸನಪ್ಪ. ಚಾನ ಟೈಮ್ ಅವನು ಏನು ಮಕ್ಕಳದ ಕಟ್ಟೆ ಹಾಕ್ಬಿಟ್ಟಿದ್ರೆ ಕೂತ್ಕೊಂಡು. ಅವ್ರ ಮನೆ ಇವ್ರ ಮನೆ, ಇವ್ರ ಮನೆಯಿಂದ ಅವ್ರ ಮನೆ, ಅವ್ರ ಮನೆಯಿಂದ ಇವ್ರ ಮನೆ. ಇನ್ನು ಕೆಲವರು ಟ್ರಂಪು, ಪುಟಿನ್ನು, ಏನ್ ಮಾತು 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 ಅಂಥವ್ರಿಗೆ ಈ ಹಾಡು. ಹೀನಾಯ ಮಾಡದಿರು ಪರದೋಷಗಳನೆನಿಸಿ. ಇನ್ನಿತಾದರೂ ನಿನಗೆ ಮತಿ. ಎಷ್ಟು ಕನ್ನಡ ಎಷ್ಟು ಚೆನ್ನಾಗಿದೆ ಅಂದರೆ, ಓ ರಾಮ. ನಾವು ಏನು ಮಾಡ್ತೀನಿ? ತಗೊಳ್ಳಿ 168 ನಿಮ್ಮ ಹಾಡು.
ಕೊಟ್ಟವನು ಸರಿಯೇ, ನೀವು ಕೊಟ್ಟವನು ಸರಿಯೇ. ನಾನು ಹೇಳ್ಕೊಟ್ಟಿರೋದು ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ನಾನು ಹೇಳ್ಕೊಟ್ಟಿರೋದು ಕೊಟ್ಟವನು, ಅದೇ ಕೊಟ್ಟೇನೆ ಅವರು. ಇಕ್ಕಿದವರಿಗುಂಟು ಮನದಲ್ಲಿ ಸೊಕ್ಕಿದರೇನುಂಟು. ಹಾಡಲ್ಲೇನೆ ಹಾಡಿನ ಭಾವ ಅರ್ಥ ಆಗ್ಬಿಡ್ಬೇಕು ನೋಡು. ಇಕ್ಕಿದವರಿಗುಂಟು ಮನದಲ್ಲಿ ಸೋಕಿದರೇನುಂಟು. ರಕ್ಕಸಾಂತಕ ಲಕುಮಿಪತಿಯ ಮರೆ ಪೋಕವರಾದ ಚೀಟ ಬಹುತರಿಗೆ ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಕೈ ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಈಗ ದೊರೆಯಾದರೂ ಸರಿಯೇ, ನಮಗೆ ತಿರುಕನಾದರೂ ಸರಿಯೇ. ದೊರೆಯಾದರೂ ಸರಿಯೇ, ನಮಗೆ ತಿರುಕನಾದರೂ ಸರಿಯೇ. ಸರಸ ವಿರಸದಿ ನುಡಿದರೇನು ನರಹರಿಪದ ಕಮಲವ ನಿರುತ ಭಜಿಗೆ ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಹುಟ್ಟಿಸಿದ ಪ್ರಭು ನಮಗೆ ಹೊಟ್ಟೆಗೆ ಕೊಡದಿಗನೇ. ಹುಟ್ಟಿಸಿದ ಪ್ರಭು ನಮಗೆ ಹೊಟ್ಟೆಗೆ ಕೊಡದಿಗನೇ. ಬೆಟ್ಟದೊಡೆಯ ನಮ್ಮ ಪುರಂದರ ವಿಠಲನ ಗಟ್ಟಿಯಾಗಿ ನಂಬಿ ಸರಿಗೆ ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಕೈ ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಇಕ್ಕಿದವರಿಗುಂಟು ಮನದಲ್ಲಿ ಸೊಕ್ಕಿದರೇನು. ಇಕ್ಕಿದವರಿಗುಂಟು ಮನದಲ್ಲಿ ಸೊಕ್ಕಿದರೇನು. ರಕ್ಕಸಾಂತಕ ಲಕುಮಿಪತಿಯ ಮರೆ ಪೋಕವರಾದ ಚೀಟ ಬಹುತರಿಗೆ ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಕೊಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಕೊಡದೆ ಬಿಟ್ಟವನು ಸರಿಯೇ, ಕೊಡದೆ ಬಿಟ್ಟವನು ಸರಿಯೇ. ಇವತ್ತು ಚೆನ್ನಾಗಿದೆ ಈ ಹಾಡು, ಇವತ್ತಿನ ಪ್ರೋಗ್ರಾಮ್ಗಳಿಗೆ ಅಲ್ವಾ ಅಲ್ವಾ. ಕೈ ಕೋ ನಿನಗೆ ನೋಡು, ಯಾರಾದ್ರೂ ಹೇಳ್ತಾರ ಓಟ್ ನಿನಗೆ కొడాలా ಅಂತ, నీకేస్తాను మీరు వచ్చిండేది ఏమిటికి, అయ్యో ఊరికి ఫోన్ చేస్తే మీకే ఇస్తాను సార్ ಕೊಟ್ಟಿದ್ದಲ್ಲ ತಗೊಂಡು ಅದಕ್ಕೆ ಕೈ ಸೇರಿಸಿದ್ದು ನಾನು. ನೀನು ಯಾತಕ್ಕೆ ಅಂದು ಇವ್ರು ನಾನು ನೋಡ್ತಾರೆ, ಹುಡುಕ್ತಾ ಇದ್ದಾರೆ, ಬಾಬೂಜಿ ಕೈ ಹುಡುಕ್ತಾ ಇದ್ದಾರೆ ಎಕ್ಕಡುಂಡೇದಿ ಅಂತ. ನೋಡಿ ನೀವೇ ನೋಡಿ, ಹಾಡಿ, ನೀವು ಹಾಡೀಗ.
ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ಅನ್ನದಾನವ ಮಾಡುವರಾಗಿ ಅನ್ನ ಚಂದ್ರವ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಚಂದ್ರವ ನಿಟ್ಟವರಾಗಿ ಅನ್ಯವಾಸೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ಮಾತಾ ಪಿತರನ್ನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಮಾತಾ ಪಿತರನ್ನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ನೀತಿ ಮಾರ್ಗರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ಗುರುಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರುಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿಷ್ಠೆಗಳ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮಗಿ ಕುಣಿ ಕುಣಿದಾಡುವರಾಗಿ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ಹರಿಯನ್ನು ಅನುದಿನ ನೆನೆಯುವರಾಗಿ ಗುರುತಿಗೆ ಬಾಹುರಂತವರಾಗಿ ಹರಿಯನ್ನು ಅನುದಿನ ನೆನೆಯುವರಾಗಿ ಗುರುತಿಗೆ ಬಾಹುರಂತವರಾಗಿ ಕರೆ ಕರೆ ಭವವನ್ನು ನೀಗುವರಾಗಿ ಪುರತರ ವಿಠಲನ ಸೇವಿಪರಾಗಿ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ್ಯ ಭಿಕ್ಷಕ್ಕೆ ರಾಗಿ ತಂದಿರ್ಯ ರಾಗಿ ತಂದಿರ್ಯ ರಾಗಿ ರಾಗಿ ತಂದಿರ್ಯ ರಾಗಿ ರಾಗಿ ತಂದಿರ್ಯ ದಾಸರು ಬಂದರಂತೆ ಜೋಳಿಗೆ ಹಿಡ್ಕೊಂಡು ರಾಗಿ ಹಾಕಿ ತಗೊಂಬಂದು ಹಾಕ್ತಾರೆ. ಒಂದು ನಿಮಿಷ ರೀ, ಈ ಹಾಡು ಕೇಳ್ಬಿಟ್ಟು ಹಾಕಿ ಒಬ್ಬರು ಇರಲಿಲ್ಲ ಅಂತ ನೋಡಿ ಎಷ್ಟಿದೆ. ಮಾತಾಪಿತರನ್ನು ಸೇವಿಪರಾಗಿ ಆ ತಂದೆ ತಾಯಿನ ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿ, ಬೇಡ ನಾನು ವಾಪಸ್ ಕರ್ಕೊಂಡೋಗು ಮಗು, ನಾನು ಇರೋದಿಲ್ಲ ಇಲ್ಲಿ. ಕೇಳಲಿಲ್ಲ. ಡಿಸ್ಟರ್ಬ್ ಆಗುತ್ತೆ, ರಾತ್ರಿ ಎಲ್ಲ ಕೆಮ್ತಿರ್ತೀಯ, ಮಾತಾಡ್ತಿರ್ತಿ, ಅಲ್ಲಿ ಇಲ್ಲಿ ಶಬ್ದ ಮಾಡ್ತಿರ್ತಿ, ಎಷ್ಟು ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ದುಡ್ಡು ಕಟ್ಬಿಟ್ಟಿದ್ದೀನಿ ವೃದ್ಧಾಶ್ರಮದಲ್ಲಿ. ಕೇಳಿದ್ರು ತಾಯಿ ತಂದೆಯರು, ಬೇಡ್ಕೊಂಡ್ರು ತಂದೆ ತಾಯಿಯವರು. ಮಾತಾಪಿತರನ್ನು ಸೇವಿಪರಾಗಿ
ಪಾಪ ಕಾರ್ಯವ ಬಿಟ್ಟವರಾಗಿ. ಇವನು ಇದನ್ನೆಲ್ಲ ಬಿಡಲಿಲ್ಲ, ಮಾತಾಪಿತ್ರನ್ನೇ ಬಿಟ್ಬಿಟ್ಟ. ಹೋಗಿ ಎಲ್ಲಿ ವೃದ್ಧಾಶ್ರಮದಲ್ಲಿ. ಕೊನೆಗೇನಾಯ್ತು? ಏನಾಯ್ತು ಗೊತ್ತಿಲ್ಲ ನಿಮಗೆ? ಅಯ್ಯೋ, ನಾನು ನೀವು ಗೊತ್ತಿದೆ ಅಂದ್ಬಿಟ್ಟು ಹೇಳ್ತೇನೆ. ಇವ್ರು ಏನು ಯಾವ್ದು ಸೀರಿಯಸ್ ದೇ ಕಮಿಟೆಡ್ ಸೂಸೈಡ್. ಇನ್ನು ಮನೆಗೆ ಬಂದು ಸೇರೋದ್ರಲ್ಲಿ ಕೇಳೋಷ್ಟು ಕೇಳಿದ್ರು, ಬಿಡ ಇನ್ನೇನು ನಮ್ಮ ಮನೆ ಬಾರ ನಡಿ ಅಂದ್ಬಿಟ್ಟು ಎಂಥ ಜೀವನ ಬಂದ್ಬಿಡ್ತೀರಿ. ರಾಗಿ ಕೊಡ್ತೀರಾ ನೀವು? ಗುರು ಕಾರುಣ್ಯವ ಪಡೆದವರಾಗಿ. ಗುರು ಪೂರ್ಣಿಮೆ, ಗುರು ಕಾರುಣ್ಯ ಅಂದರೆ ಅವನ ಆ ಕೃಪಾ ಕಟಾಕ್ಷವನ್ನು ಪಡೆದವರಾಗಿ, ಗುರುವಾಕ್ಯವನ್ನು ಪಾಲಿಸುವವರಾಗಿ. ಗುರು ಹೇಳ್ತಾನೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಜಪ ಮಾಡು, ಪ್ರಾರ್ಥನೆ ಮಾಡು. ಇವೆಲ್ಲ ಇರುತ್ತೆ ಸಂಸಾರದ ಕೆಲಸಗಳು, ಜವಾಬ್ದಾರಿ, ಅದು ಯಾರು ಬೇಡ ಅನ್ನಲ್ಲ. ಆದರೆ ಈ ಪೂಜೆ ಇದೆಲ್ಲ ಬಿಡಬೇಡ, ಪ್ರಾರ್ಥನೆ ಮಾಡು. ಗುರುವಿನ ಪಾದವ ಸ್ಮರಿಸುವರಾಗಿ, ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಗೊಂಬನ್ನಿ. ಇದರಲ್ಲಿ ಒಂದು ಸ್ಟ್ಯಾನ್ಸಾಕ್ಕೂ ನಾವು ಅರ್ಹರಲ್ಲ. ಹೇಳಿ ನೀವೇ. ಹರಿಯನ್ನು ಅನುದಿನ ನೆನೆಯುವರಾಗಿ. ಎಲ್ಲಪ್ಪ ನೆನಿತೀವಿ? ಎಲ್ಲೋ ನೆನೀತಾರೆ. ಯಾವಾಗಲೂ ನೆನೆಯೋಕ್ಕಾಗತ್ತಾ? ಅಕ್ಕಿ ನೆನೆ ಹಾಕಬೇಕು, ಬೇಳೆ ನೆನೆ ಹಾಕಬೇಕು, ಕಾಳು ನೆನೆ ಹಾಕಬೇಕು, ಅಡುಗೆ ಮಾಡಬೇಕು. ಅದರಲ್ಲಿ ನೀವು ಹರಿಯನ್ನು ಅನುದಿನ ನೆನೆಯುವರಾಗಿ. ಯಾವ ನೆನೆಯೋದು? ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ಹೇಳಿ. ಇದೆಲ್ಲ ದಾಸರ ಪದಗಳು ತಲೆಗೆ ಬರಲ್ಲ, ಹೃದಯಕ್ಕೆ ಮೆಟ್ಟುತ್ತೆ. ಅಕ್ಕ ಮಹಾದೇವಿ ವಚನ, ದಾಸರ ಪದಗಳು, ಬಸವಣ್ಣನ ವಚನಗಳು, ಸರ್ವಜ್ಞನ ವಚನಗಳೆಲ್ಲ ಇಲ್ಲಿಗೆ ಬೇಕಾಗಿಲ್ಲ, ಇಲ್ಲಿಗೆ ಬಂದ್ಬಿಡುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ಅನ್ಯ ವಾರ್ತೆಯ ಅಲ್ಲೇ ಬರೋದು, ನಮಗೂ ಇಲ್ಲಿ ಬಿಟ್ಟರು ಅಲ್ಲೇ ಬರೋದು. ಇಲ್ಲಿ ಆ ಸ್ವಾಮಿದು ಕಟ್ಟೆ ಇದೆಯಲ್ಲ, ಏನು ಕಟ್ಟೆ ಇದು? ಬನ್ನಿ ಮರದ್ದು ಅಭ್ಯಾಸ ಬಲ, ಅನುಭವ ಮಂಟಪ. ಅವ್ರಿಗೆ ಅನುಭವದ ಮಾತನ್ನು ಹೇಳ್ತಿದ್ದಾರೆ. ನೀವು ಇದು ಇಲ್ಲೇ ಅಂತ ಅನ್ಕೋಬೇಡಿ, ಎಲ್ಲ ಕಡೆ ಇದೆ. ಬನ್ನಿ ನೀವು ನನ್ನ ಜೊತೆ ಜಯನಗರಕ್ಕೆ ಬನ್ನಿ, 4th ಬ್ಲಾಕ್ಗೆ. ಜಯನಗರ 4th ಬ್ಲಾಕ್ಗೆ ಬನ್ನಿ. ಎಲ್ಲರೂ ಕೈಯಲ್ಲಿ ಒಂದು ಚೀಲ ಕೂತಿರ್ತಾರೆ. ಏನು ಡಿಸ್ಕಷನ್ 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 ಎಲ್ಲ ಮಾಡಿ, ಟೈಮ್ ಆಯ್ತಲ್ಲ, ಹೋಗಿ ಬರಲ್ಲ. ಆ ಲೈನ್ ಇದೆ ನೋಡು, ಅಲ್ಲಿ ಮೊದಲು ಸೈಕಲ್ ಸ್ಟ್ಯಾಂಡ್ ಇತ್ತು. 4th ಬ್ಲಾಕ್ ಹೋಗ್ತೀಯಲ್ಲ, ಆ ಸೈಡಲ್ಲಿ ಊದು ಕೂತಿರು. ಇಲ್ಲಿ ನಾನೇನು ಹೇಳಬೇಕಾಗಿಲ್ಲ, ಪಾಪ ಅವರೇ ಹೇಳಿಬಿಟ್ರು, ನನಗೆ ಕಷ್ಟವೇ ಇರಲಿಲ್ಲ. ಏನಮ್ಮ? ಯಾರಿಗೆ? ಇಲ್ಲಿರೋರ್ಗ? ಹೌದಾ? ಅಟ್ಲಾ? ನಾಲ್ಕು. ಒಂದು ಹಾಡು ಸಾಕು ನಮ್ಮ ಜೀವನಕ್ಕೆ. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು, ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು, ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು, ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ಅರಿತೆ ನಾನು ನಿಜದ ನೆಲೆಯನರಿತೆನು,
ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಎಂದೆಂದು ಇರುಳಿಲ್ಲದ ಬೆಳಕು ನೂರಿನಿಂದ ಅವ ನಮ್ಮಲ್ಲಿಗೆ ಬಂದನು. ಎಂದೆಂದು ಇರುಳಿಲ್ಲದ ಬೆಳಕಿನೂರಿನಿಂದ ಅವ ನಮ್ಮಲ್ಲಿಗೆ ಬಂದನು. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನು ತಿಳಿಯನೋ. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನು ತಿಳಿಯನೋ. ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವರಿ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಜಪತಪಾದಿ ಕರ್ಮಗಳು ನೀರಸವೆಂದರಿತೆನು. ಜಪತಪಾದಿ ಕರ್ಮಗಳು ನೀರಸವೆಂದರಿತೆನು. ಹಳೆಯ ನಿದ್ರೆ ಹರಿತು ತೂಕಡಿಸುವುದಲ್ಲಿ ಬಂತು. ಹಳೆಯ ನಿದ್ರೆ ಹರಿತು ತೂಕಡಿಸುವುದಲ್ಲಿ ಬಂತು. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ತೂಕಡಿಸುವುದಲ್ಲಿ ಬಂತು ನಿರಂತರ ಯೋಗದಲ್ಲಿ ಎಚ್ಚರಿರುವುದಾಯಿತು. ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಭಾವದಂತರಂಗವರಿ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಅರಿತೆ ನಾನು ನಿಜದ ನೆಲೆಯನ್ನರಿತೆನು. ಸರಿಯಾದ ಗುರು ಸಿಕ್ಕಿದ್ರೆ ಆ ವ್ಯಕ್ತಿಗೆ ಆ ಶಿಷ್ಯನ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಶಿಷ್ಯನಿಗೋಸ್ಕರ ಜಪತಪಾದಿಗಳನ್ನು ಮಾಡಿಕೊಂಡು ಶಿಷ್ಯನ ಒಳಿತಿಗಾಗಿ ಅಹರ್ನಿಶಿ ಚಿಂತಿಸುವವನೇ ನಿಜವಾದ ಗುರು. ಶಿಷ್ಯನ ಪರ್ಸಲ್ಲ. ಇಲ್ಲಿ ನಮಗೂ ಹೊರಗಡೆವ್ರಿಗೂ ಇಲ್ಲಿ ತಿಕ್ಕಾಟ ಶುರುವಾಗುತ್ತೆ, ಜಗಳ ಶುರುವಾಗ್ತದೆ. డబ్బులు ఇచ్చలేదా, ఊరికే ఉండాల, నమస్కారం చేస్తాను పోతాను అంతే. ಅದಲ್ಲ, ಡಬಲ್ ಅಲ್ಲ ಅಲ್ಲಿ, ಡಬಲ್ ಅಲ್ಲ ಅಲ್ಲಿ. ನಿನ್ನ ಭಾವದಂತರಂಗವರಿತ, ಭಾವದ ಇಲ್ಲಿ ಭಾವ ಅಂತಿದೆ, ಭಾವನೆಯ ಆ ಭಾವದ ಅಂತರಂಗವನ್ನು ಅರಿತ ಗುರು ಸಿಗೋದು ಕಷ್ಟ. ಗುರುಗಳು ಯಾರು ಬೇಕಾದ್ರೂ ಸಿಗ್ತಾರೆ, ಆದರೆ ಭಾವನೆಯ ಆ ಅಂತರಂಗಕ್ಕೆ ಹೊಕ್ಕಿ ಅವ್ನಿಗೇನು ಕಷ್ಟ. ಊರಕ್ಕೆ ಉಂಡು ಸುಮ್ಮನಿರ, ಅದು ಇದ್ದೇ ಇರುತ್ತೆ, ನಿನ್ನ ಪಾಡು ನೀನು ಹೋಗು ಅಂತ ಹೇಳಬಾರ್ದು. ಹೌದಾ? ನಿಜವಾಗ್ಲೂ ಅಷ್ಟು ಕಷ್ಟ ಇದೆ, ಬಾಯಿದೆ ಕೂತ್ಕೊ, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ ಮಗು, ಅಷ್ಟೊಂದು ಕಷ್ಟ ಇದೆಯಾ, ಬಿಡು ನಾನು ನೋಡ್ತೀನಿ. ಜಪ ತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು, ಹಳೆಯ ನಿದ್ರೆ ಹರಿತು ತೂಕಡಿಸುವುದಲ್ಲಿ ಬಂತು, ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ಕೆಲವು ಸರಿ ನಾ ಜಪಕ್ಕೆ ಕೂರಿಸ್ಕೊಂಡಾಗ ತೂಕಡಿಸುವುದಲ್ಲಿ ಬಂತು ಮಲ್ಕೊಂಡ್ಬಿಡ್ತಾರೆ. ಗಾಳಿ ಇದೆ, ಒಳ್ಳೆ ಅರೋಮಾ ಇದೆ, ಇನ್ನೇನಿದೆ, ಕುರ್ಚಿ ಇದೆ, ಕೆಲವ್ರಿಗೆ ಗೋಡೆನೂ ಇದೆ ಸೈಡ್ಗೆ. ಇಲ್ಲ, ಅದು ಪದಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ, ಹಳೆಯ ನಿದ್ರೆ ಹರಿಯಿತು ತೂಕಡಿಸುವುದೆಲ್ಲಿ ಬಂತು, ನಿರಂತರವು ಯೋಗದಲ್ಲಿ, ನಿರಂತರವಾಗಿ ಯೋಗದಲ್ಲಿ.
ಸುಮ್ಮನೆ ವಾರಕ್ಕೊಂದು ತಿಂಗಳಿಗೊಂದು ಬೈ ಮಂತ್ಲಿ ಯೋಗಕ್ಕೆ ಹೋಗೋದಲ್ಲ. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ಜನ ಅನ್ಕೋತಾರೆ ಯೋಗಕ್ಕೆ ಹೋದರೆ ನಿದ್ದೆಗೆ ಹೋಗ್ತಾನೆ ಅಥವಾ ಯೋಗದಲ್ಲಿರ್ತಾನೆ ಅಂತ. ಇಲ್ಲ ಇಲ್ಲ, ಯೋಗದಲ್ಲಿ ಎಚ್ಚರವಾಗಿರ್ತಾನೆ ಅವನು. ಅದು ವಿಶೇಷತೆ. ಯೋಗದಲ್ಲಿ ಹೆಂಗೆ ಸ್ವಾಮೀಜಿ ಎಚ್ಚರ ಆಗೋದ್ರೆ ಆತ್ಮ ಜಾಗೃತಿ ಆಗಿಬಿಡುತ್ತೆ. ಆತ್ಮ ಜಾಗೃತಿ ಆಗಿಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಆತ್ಮ ಜಾಗೃತಿ ಆಗಿರುತ್ತೆ. ಅದಕ್ಕೆ ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ವಚನವೇದದ ಹಾಡಿತ್ತು, ಶ್ರೀರಾಮಕೃಷ್ಣರು ಇಷ್ಟಪಡ್ತಾ ಇದ್ದಿದ್ದ ಹಾಡು. ಅರಿತೆ ನಾನು, ಅರಿತೆ ನಾನು. ನಿಜವಾದ ಆ ಗುರು ಸಿಕ್ಕಿದಾಗ ಅಷ್ಟು ಸಂತೋಷವಾಗ್ತದೆ. ಏನು ನನಗೆ ಭಯ ಇಲ್ಲಪ್ಪ. ಅದಕ್ಕೆ ಅನೇಕ ಹಾಡುಗಳು ಆ ಗುರುವಿಗೆ ನಾವು ಸಮರ್ಪಿಸ್ಬಿಡ್ತೀವಿ. ಗುರು ಜೊತೆಲೇ ಇರಬೇಕು. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಜಗವೆಲ್ಲ ಎದುರಾಗೆ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಜಗವೆಲ್ಲ ಎದುರ. ಭಯವೇ ಭಯವೇ ಭಯವೇನು ಗುರುವೇ, ಭಯವೇನು ಭಯವೇನು ಗುರುವೇ, ಭಯವೇನು 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 ಗುರುವೇ, ಭಯ ಭಯ ಭಯ. ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ. ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ. ಸುಖವೇನು 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 ಪ್ರಭುವೇ, ಸುಖವೇನು 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 ಪ್ರಭುವೇ, ಸುಖವೇನು 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 ಪ್ರಭುವೇ, ಸುಖವೇನು 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 ಪ್ರಭುವೇ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಜಗವೆಲ್ಲ ಎದುರಾಗೆ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಜಗವೆಲ್ಲ ಎದುರ. ಭಯವೇ ಭಯವೇ ಭಯವೇನು ಗುರುವೇ, ಭಯವೇ ಭಯವೇ ಭಯವೇನು ಗುರುವೇ. ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ. ಸುಖವೇನು 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 ಪ್ರಭುವೇ, ಸುಖವೇ ಸುಖವೇನು ಸುಖವೇನು ಪ್ರಭುವೇ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಜಗವೆಲ್ಲ ಎದುರಾಗೆ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ,
ಶಂಕರ ಭಗವತ್ಪಾದಾಚಾರ್ಯರು ನದಿ ನೀಚೆ ಕೂತಿರ್ತಾರೆ, ಪಾಠ ಹೇಳ್ತಿರ್ತಾರೆ. ತೋಟಕಾಚಾರ್ಯರು ಆ ಕಡೆ ಇದ್ದಾರೆ. ಶಂಕರಾಚಾರ್ಯ ಹೇಳ್ತಾರೆ, ಇರಲಿ ಅವರು ಬರಲಿ ಪಾಠಕ್ಕೆ ಅಂತ, ಬಾ ಅಂತ ಕರೀತಾರೆ. ನಮ್ಮ ಹಾಗೆ ಬನ್ನಿ ಬನ್ನಿ, ಗಾಡಿ ಕಳಿಸ್ತೀನಿ ಬನ್ನಿ, ನೀವು ಅಷ್ಟೊತ್ತಿಗಾರು ಬನ್ನಿ, ದಯವಿಟ್ಟು ಬನ್ನಿ, ಬರಲೇಬೇಕು, ಇಷ್ಟೆಲ್ಲ ಹೇಳ್ತೀವಿ. ಅವ್ರು ಸುಮ್ಮನೆ ಬಾ ಅಷ್ಟೇ. ಬಂದೆ ಗುರುವೇ ಅಂತ ಹೇಳಿ ಪಕ್ಕಕ್ಕೆಲ್ಲ ಇಟ್ಬಿಟ್ಟು ನಡ್ಕೊಂಬರ್ತಿದ್ದಾರೆ. ಮಧ್ಯೆ ನದಿ ನೀರು ಹರಿಯುತ್ತೆ, ಕೊಳ ಇದೆ, ಒಂದೊಂದು ತಾವರೆಯ ಪುಷ್ಪ ಇದೆ. ನೀರು ನೋಡಲಿಲ್ಲ, ಪುಷ್ಪನೂ ನೋಡಲಿಲ್ಲ, ಗುರು ವಾಕ್ಯ ನಡ್ಕೊಂಡು ಬಂದು ಒಂದೊಂದು ಕಾಲಿಟ್ಟಾಗಲೂ ಆ ಗುರುವಿನ ಶಕ್ತಿ ಒಂದೊಂದು ಪದ್ಮ ಬಂತು. ಪದ್ಮದ ಮೇಲೆ ಕಾಲಿಟ್ರು, ಅದಕ್ಕೆ ಅವ್ರಿಗೆ ಪದ್ಮಪಾದರು ಅಂತ ಹೆಸರು ಬಂತು. ಎಂಥ ಗುರುಭಕ್ತಿ ಇದೆ ನೋಡಿ. ಇನ್ಯಾವ ಉದಾಹರಣೆ ಕೊಡ್ತೀರ ಗುರುಭಕ್ತಿಗೆ? ಏಕಲವ್ಯ ಅವನ ಭಕ್ತಿ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲಾದ್ರೆ ಗುರು ನೋಡಿದ್ದೀರಾ, ಗುರು ಹತ್ರ ಇದ್ದೀರಾ, ಗುರು ಹೋಗ್ತೀರಾ, ಗುರು ಹತ್ರ ಮಾತಾಡಿ, ಅಲ್ಲಿ ಗುರುನೇ ನೋಡಿಲ್ಲ, ಗುರುವಿನ ಒಂದು ಪುತ್ಥಳಿನ ಇಟ್ಟ, ಅದರಲ್ಲಿ ಜೀವ ತುಂಬದ, ಅರ್ಜುನನ್ನು ಮೀರಿಸ್ತಾ ಏಕಲವ್ಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅದಕ್ಕೊಂದು ದೊಡ್ಡ ಗಲಾಟೆ ಶುರು ಆಯಿತು ಬೆಂಗಳೂರಲ್ಲಿ. ಗುಲಾಮ ಅಂತ ಹೇಳಿಬಿಟ್ರಲ್ಲ, ಇದು ಪದ ಸರಿ ಇದೆಯಾ? ಈ ಕೆಲವರು ಬಂಡಾಯ ಅಂತ ಇದ್ದಾರೆ, ಅವ್ರಿಗೆ ನಾವೇನೂ ಹೇಳಲಿಕ್ಕಾಗಲ್ಲ. ಅದರ ಅರ್ಥ ಏನಂದರೆ, ನಿನ್ನ ಎಷ್ಟು ಶಿರ ತಗ್ಸಿದೆಯಾ, ಗುರುವಿನ ಮುಂದೆ ನಿನ್ನೆಷ್ಟು ಶರಣಾಗತಿ ಹೊಂದಿದೀಯಾ. ದೊರೆಯದಣ್ಣ ಮುಕುತಿ, ಆ ಪದಗಳೆಲ್ಲ ಅಷ್ಟು ಚೆನ್ನಾಗಿದೆ. ಇನ್ನು ಗುರುಪೂರ್ಣಿಮೆಯಿಂದ ಹೊರಗಡೆ ಬಂದಿಲ್ಲ ನಾನು, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಗುರು ಪರಂಪರೆಯಲ್ಲಿ ತುಂಬ ಮುಖ್ಯವಾದದ್ದು ಶಿಷ್ಯ ಗುರುವಿನ ವಿಚಾರಧಾರೆಯನ್ನು ಅರಿತುಕೊಂಡು ಪೂರ್ಣವಾಗಿ ಮನಸ್ಸನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ಗುರು 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 ಬಿಟ್ಟರೆ ಆಗೋದಿಲ್ಲ. ಪರಮಹಂಸರು ಗುರು ಮಹಾರಾಜರು, ಅವರನ್ನು ಪೂರ್ಣ ನಂಬಿದಾಗ, ಸರ್ವಸ್ವವೂ ಅವರದೇ ಅಂತ ಅಂದ್ಕೊಂಡಾಗ, ಹಾಲಲ್ಲದ್ದು ನೀರಲ್ಲದ್ದು ಎಲ್ಲವೂ ನಿನ್ನಿಚ್ಛೆ ಅಂತ ಬರಬೇಕು. ಈ ಗುರುವಿನ ಬಗ್ಗೆ ತುಂಬ ಒಳ್ಳೆಯ ಒಂದು ಹಾಡಿದೆ ಕನ್ನಡದಲ್ಲಿ, ನಾನು ಭಾಳ ಇಷ್ಟವಾದ ಹಾಡು. ಪುರುಷೋತ್ತಮಾನಂದರು ತುಂಬ ಚೆನ್ನಾಗಿ ಇದನ್ನು ಹೇಳ್ತಾ ಇದ್ದರು. ಈ ಹಾಡಿನ ಕರ್ತೃ ಡಿ ವಿ ಗುಂಡಪ್ಪನವರು. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯ್ ಬಿಡದೆ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯ್ ಬಿಡದೆ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಮನವ ಅನುಗೊಳಿಸು,
ಮನವನನುಗೊಳಿಸು. ಅಂದರೆ ಪ್ರಿಪೇರ್ ಮಾಡು, ಮನಸ್ಸನ್ನ ಪ್ರಿಪೇರ್ ಮಾಡು. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ, ಕಾನನದಿ ಮಲ್ಲಿಗೆಯು ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭ ಸೂಸಿನಲವಿ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ, ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ, ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಉಪಕಾರಿ ನಾನು ಎನ್ನು ಪ್ರಕೃತಿಯು ಜಗಕ್ಕೆಂಬ, ಉಪಕಾರಿ ನಾನು ಉಪಕಾರಿ ನಾನು ಎನ್ನು ಪ್ರಕೃತಿಯು ಜಗಕ್ಕೆಂಬ ವಿಪರೀತ ಮತಿಯ ನುಳಿದು, ಉಪಕಾರಿ ನಾನು ಎನ್ನು ಪ್ರಕೃತಿಯು ಜಗಕ್ಕೆಂಬ ವಿಪರೀತ ಮತಿಯ ನುಳಿದು, ವಿಪುಲಾಶ್ರಯವ ನೀವ ಸುಫಲ ಸುಮಭರಿತ, ವಿಪುಲಾಶ್ರಯವ ನೀವ ಸುಫಲ ಸುಮಭರಿತ, ಪಾದ ಪದಂತೆ ನೈಜ ಮಾದೋಳ್ಪಿನಿ ಬಾಳಲು ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ವನಸುಮದುಳನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಬೇಡ ಸ್ವಾಮೀಜಿ, ನಮಗೆ ವೇದಾಂತಗಳೆಲ್ಲ ಬೇಡ ಸ್ವಾಮೀಜಿ, ಸರಳವಾದ ಕನ್ನಡದಲ್ಲಿ ಒಂದು ಸ್ವಲ್ಪ ಹೆಂಗಿರಬೇಕು ಜೀವನದಲ್ಲಿ ಹೇಳಿಬಿಡಿ ಅಂದರೆ ಈ ಹಾಡು ಸಾಕು, ಇನ್ನೇನು ಬೇಕಾಗಿಲ್ಲ. ನೀವು ನೋಡಿ ಎಷ್ಟು ಹೂ ಅರಳುತ್ತೆ. ನಾವು ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ತಾನಲ್ಲ, ಶಬ್ದವೇ ಇಲ್ಲ. ಡಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಬರುತ್ತೆ, ಒಂದು ಕಗ್ಗ, ಹೂ ಅರಳುವಾಗ ಟಮಟೆ ಇಲ್ಲ, ಜಾಗಟೆ ಇಲ್ಲ, ತಂಪಾಡ್ ತಂದು ಬಿಲ್ಬಿಡ್ತು. ಎಂಥ ಇದು ಕೊಟ್ಟಿದ್ದಾರೆ ಎಕ್ಸಾಂಪಲ್. ಕೊನೆಯ ಲೈನ್ ಇದೆ, ಬಾಯಿ ಮುಚ್ಚಿ ಸುಮ್ಮನಿರು, ಒಲಿ ನಿನ್ನ ತೊಟ್ಟಿಗಳನ್ನು ಮಂಕುತಿಮ್ಮ. ನೋಡಿ, ನಾವು ಹೊಲಿಯಕ್ಕಾಗದೇ ಇದ್ದಂಗೆ ತುಟಿ. ಎಷ್ಟು ಚೆನ್ನಾಗಿದೆ ಆ ಹಾಡಂದರೆ ನೋಡಿ, ಹೇಳುತ್ತವ ಅವು. ನಮ್ಮ ಜೀವನ ಹಾಗಾಗಬೇಕು. ಗುರುವಿನ ಇದು ಗುರುವಿನ ಒಂದು ಕುರಿತು ಹಾಡಿದಂಥದ್ದು. ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ, ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲವಿಂ, ತಾನೆಲೆಯ ಪಿಂತಿದ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ. ಅಬ್ಬಬ್ಬ, ಇವೆಲ್ಲ ಹಿಂದೆ
ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಕನ್ನಡ ಕ್ಲಾಸ್ನಲ್ಲಿ ಮೇಡಮ್ಮು ಮೇಷ್ಟ್ರು ಹೇಳ್ಕೊಡೋರು. ಈಗ ಹೇಳ್ಕೊಡಿ ನೋಡೋಣ ನಿಮಗೆ ಧೈರ್ಯ ಇದ್ದರೆ. ಅಲ್ಲಿ ನೋಡು ಚಂದ್ರಬಿಂಬ, ಇಲ್ಲಿ ನೋಡು ಲೈಟು ಕಂಬ, ಯಾಕಂದರೆ ಬಾ ಬರಬೇಕು ಕೊನೆಗೆ. ಅಲ್ಲಿ ನೋಡು ಚಂದ್ರಬಿಂಬ, ಇಲ್ಲಿ ನೋಡು ಲೈಟು ಕಂಬ, ಕೈಯಲ್ಲಿ ನೋಡು ತಾಮ್ರ ಚಂಬ. ಅವನಿಗೆ ಸುವರ್ಣ ಪದಕ ಕೊಟ್ಟರು. ಏನಯ್ಯ ನೀನು ಆ ಬಾ ಇರೋದು ಕರೆಕ್ಟಾಗಿ ಜೋಡಿಸ್ಕೊಂಬಂದಿದ್ದೀಯಾ ಅಂತ. ಎಂಥ ಇದೆ ಹೇಳ್ಕೊಟ್ರೆ ಈ ಮಕ್ಕಳಿಗೆ. ಇವತ್ತು ಮಕ್ಕಳಿಗೆ ಶಿಕ್ಷಣದಲ್ಲಿ ಜೀವನ ರಹಸ್ಯವನ್ನು ಹೇಳ್ಕೊಟ್ಟಿಲ್ಲ, ಜೀವನದ ವಿಚಾರ ಹೇಳ್ಕೊಟ್ಟಿಲ್ಲ. ಮಾರ್ಕ್ಸ್ ಕಾರ್ಡು. ಅವನ ಜೀವನ ಎಲ್ಲ ಮಾರ್ಕ್ಸ್ ಕಾರ್ಡಲ್ಲೇ ಆಗೋಯ್ತು. ಮಾರ್ಕ್ಸ್ ಮೇಲೆಲ್ಲ ಜೀವನ ಇರೋದು, ಜೀವನದ ಮೇಲೆ ಜೀವನ ಇರೋದು, ಮಾರ್ಕ್ಸ್ ಕಾರ್ಡ್ ಮೇಲೆ ಜೀವನ ಇಲ್ಲ. ಈಗ ಯಾವ ಕಾರ್ಡ್ ಬೇಕೋ ಕೊಡ್ತಾರೆ. ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀರಿ ನೀವು, ಯಾವ ಕಾರ್ಡ್ ಬೇಕೋ ಕೊಡ್ತಾರೆ. ವೀಸಾ ಕಾರ್ಡು ಕೊಡ್ತಾರೆ ಬೇಕಾದರೆ. ಎಲ್ಲ ಹಾಗಾಗ್ಬಿಟ್ಟಿದೆ. ಆಮೇಲೆ ಪರೀಕ್ಷೆ ಅಂದರೆ ಕಿಟಕಿಯಿಂದ ಚೀಟಿ, ಅದೆಲ್ಲ ಬಿಹಾರಲ್ಲಿ ನಾವು ಕೇಳ್ತಾ ಇದ್ದು. ಹೀಗೆ ನಮ್ಮ ಊರುಗಳಲ್ಲಿ ನಮ್ಮಲ್ಲೇ ಆಗ್ಬಿಟ್ಟು ಕಿಟಕಿನಲ್ಲಿ ಚೀಟಿ ಎಸಿರೋದು ಬರೀ. ಸರಸ್ವತಿಗೆ ದ್ರೋಹ ಬಗ್ದಂಗಲ್ವ, ತಾಯಿ ಸರಸ್ವತಿಗೆ ದ್ರೋಹ ಬಗ್ದಂಗಲ್ವ, ನೀವೇ ಹೇಳಿ. ಅಂದರೆ ಎಲ್ಲಿಗೆ ಬಂತು ಈಗ? ಇದರಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೆ ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಸ್ಕೂಲ್ ಆಡಳಿತ ಮಂಡಳಿ ಅವ್ರಿಗೆ ಅಷ್ಟು ಜನನು ಪಾಸಾದರು ಅಂತ ಬರಬೇಕು. ಇವನು ಜೀವನ ಹಾಳಾದರೂ ಪರವಾಗಿಲ್ಲ, 100% ಬರಬೇಕು. ಬೋರ್ಡ್ ಹಾಕ್ತಾರೆ, ಓಡೋಗ್ತಾರೆ 100% ನಿಜವಾಗ್ಲೂ ತೊಗೊಂಡ ಅವನು ಅಥವಾ ಕೊಟ್ರ ನೀವು? ಈಗ ಬಂದಿದೆ SSLCಲಿ ಮಾಸ್ ಕಾಪಿಯಿಂಗ್. ಇವರೆಲ್ಲ ಆಮೇಲೆ IAS IFS IPS ಎಲ್ಲ ಆಗಿಬಿಟ್ರೆ ನಮ್ಮ ಕತೆ ಏನು? ಹಿಂಗೆ ನಮ್ಮ ಸ್ಕೂಲ್ಗೆ ಪೊಲೀಸ್ ಬಂದರೆ ನಮ್ಮ ಹುಡುಗರಿಗೆಲ್ಲ ಅವಮಾನ. ಯಾಕೆ ಬಂದರು ಪಾಪ? ಅವನ ಮಗನ ನೋಡಕ್ಕೆ ಬಂದಿದ್ದ, ಅವನು ಡ್ರೆಸ್ಸಲ್ಲಿ ಬಂದಿದ್ದ. ಇಡೀ ಸ್ಕೂಲಲ್ಲಿ ಮಾತು, ಪೊಲೀಸ್ ಬಂದಿದ್ದ. ಅವ್ರ ಮಗ ಇದ್ದ ಕಣ 7ನೇ ಕ್ಲಾಸಲ್ಲಿ ನೋಡೋದು. ಹಾಗಿತ್ತು ಮಾನಸಿಕ ವ್ಯವಸ್ಥೆ, ಹಾಗಿತ್ತು. ಇವತ್ತು ಏನಿದೆ ನಾನು ಹೇಳೋಕ್ಕೆ ಹೋಗಲ್ಲ. ಸೊ ಗುರುವಿನ ಮೇಲೆ ಭಕ್ತಿ ಇಲ್ಲ, ತಂದೆ ತಾಯಿ ಮೇಲೆ ಭಕ್ತಿ ಇಲ್ಲ, ಹಿರಿಯರ ಮೇಲೆ ಗೌರವ ಇಲ್ಲ ಅಂತಲೇ ಎಲ್ಲ ಅಂತ ಹೇಳ್ತಾರೆ. ಏನಿಲ್ಲ. ನಾನು ನೋಡ್ತೇನೆ, ರಸ್ತೆಯಲ್ಲಿ ನೋಡ್ತೀನಲ್ಲ, ನೀವು ಟ್ರೈನಲ್ಲಿ ನೋಡ್ತೀರಾ, ಬಸ್ನಲ್ಲಿ ನೋಡ್ತೀರಾ, ವಯಸ್ಸಾದವ್ರು ನಿಂತಿದ್ದಾರೆ, ಬನ್ನಿ ಅಜ್ಜಿ ಕೂತ್ಕೊ ಬನ್ನಿ ಅಂತ. ಅವನ ಗರ್ಲ್ ಫ್ರೆಂಡ್ ಜೊತೆ ಮೊಬೈಲ್ ನೋಡ್ತಾ ಇರ್ತಾನೆ. ಇಲ್ಲಿ ನೋಡಿ, ಅಲ್ಲೇನು ಅಜ್ಜಿ ನೋಡೋದು, ಅವನು ಗೊತ್ತಿಲ್ಲ ಅವನು ಅಜ್ಜ ಆಗ್ತಾನೆ ಅಂತ. ಎಂಥದ್ದು ಹೊಟ್ಟೋಗ್ಬಿಡ್ತೀರಿ ಮಾನವೀಯತೆ. ನಾನೊಬ್ಬನೇ ಇದನ್ನು ಹೇಳೋದು ಪದೇ ನಿಮ್ಗಳಿಗೆ. ಮಾನವೀಯತೆ ಅನ್ನೋದೇ ಹೊಟ್ಟೋಗ್ಬಿಟ್ಟಿದೆ, ಹ್ಯೂಮನಿಸಮ್ ಹೊಟ್ಟೋಗ್ಬಿಟ್ಟಿದೆ. ನಾವು ಗುರುವಿನ ವಿಚಾರ ಹೇಳ್ತೀವಿ, ಗುರು ಹಿರಿಯರ ವಿಚಾರ ಹೇಳ್ತೀವಿ. ಯಾರಿಗೆ ಬೇಕಾಗಿದೆ ಇವೆಲ್ಲ? ಈಗ ಹಳೇ ಕಾಲದ್ದು ಸ್ವಾಮೀಜಿ ಹೇಳೋದು, ನಮ್ಮದು ಲೇಟೆಸ್ಟ್ ಗೂಗಲ್, ಇನ್ಸ್ಟಾಗ್ರಾಮ್, ಆ್ಯಪ್, ಇಷ್ಟೇನಾ ಜೀವನ? ಅದರಲ್ಲೂ ನಮ್ಮದು ದೊಡ್ಡ ತಪ್ಪಿದೆ ರೀ. ನಮ್ಮದು ಮಕ್ಕಳಿಗೆ ಭಾಳ ಬೇಗನೆ ಅವರು ಇಂಟೆಲಿಜೆಂಟ್ ಆಗಿಬಿಡ್ಬೇಕು ಅಂತ. ನಾವು ಬೇಗನೆ ಇಂಟೆಲಿಜೆಂಟ್ ಆಗ್ಬೇಕು. ಅವ್ರಿಗೆ ಕೂತುವಾಗ, ನಿಂತಾಗ, ಮಲಗಿದಾಗ, ಎದ್ದಾಗ, ತೂಕಡಿಸುವಾಗ, ಕನಸು ಕಾಣುವಾಗ ಬರೀ ಟೆಕ್ಸ್ಟ್ ಬುಕ್ಕೇ ಇರಬೇಕು ಅವ್ರಿಗೆ. ಓದ್ಕೊಳ್ಳೋ ನಾವು ಓದಲಿಕ್ಕೆ ಹೋಗ್ತಿರ್ಲಿಲ್ಲ. ಕ್ಲಾಸ್ ಪಾಠ ಅಷ್ಟೇ. ನಾನು ಇಲ್ಲಿ ಕೇಳು, ಈಗಲೂ ನಮ್ಮ ಯಾವಾಗ ನೋಡಿ ಬೀದಿಯಲ್ಲಿ ಲಗೋರಿ, ಗೋಲಿ, ಗಿಲ್ಲಿ ದಾಂಡು. ಈಗ ಯಾರು ಆಡ್ತಾರೋ ಗಿಲ್ಲಿ ದಾಂಡು? ಚೆನ್ನಾಗಿರೋದು ಅದು. ಸಾಯಂಕಾಲ ಬಂದ ತಕ್ಷಣ ಒಂದು ಕಪ್ ಕಾಫಿ, ಒಂಚೂರು ತಿಂಡಿ ಏನಾದ್ರು ತಿಂದಾದರೆ ಮಧ್ಯಾಹ್ನದ ಅನ್ನ ಕಲಿಸ್ಕೊಂಡು ತಿಂದುಬಿಟ್ಟು ಬರ್ತೀನಿ, ಆಟಕ್ಕೆ ಹೋಗ್ತೀನಿ ಅಂತ ಹೊರಡ್ಬಿಡೋದು. ಹೆಂಗೆ ಆಟ ಆಡ್ತಿದ್ರು, ರಸ್ತೆಲಿ ಹುಡುಗರೇ ಇಲ್ಲ.
ಏನ್ರಿ ನೀವು ನೋಡಿ, ನೀವುಗಳೆಲ್ಲ ನೀವು ಏನ್ರಿ ಬಾಬೂಜಿ, ರಸ್ತೆಲಿ ಹುಡುಗರೇ ಇರಲ್ಲ, ನಾವು ರಸ್ತೆಲೇ ಇರ್ತಿದ್ದೋ. ಯಾರಿಗ ಕತ್ಲೆ ಆಯ್ತು, ಬಾರೋ ಓದ್ಕೋಬಾರೋ, ಬರ್ತೀನಿ ರೀ, ಇನ್ನೊಂದು ಆಟ ಆಡ್ಬಿಡ್ರಿ ಬಾ ಅಂತ ಆ ಲೈಟ್ ಕೆಳಗಡೆ ಆಡ್ತಿದ್ದೆ. ಸಿ ನಾನು ಹೇಳೋದು ಇನ್ ಜನರಲ್ ಮಕ್ಕಳಿಗೆ ಅವರ ಬೆಳವಣಿಗೆಗೆ ಅವಕಾಶ ನಾವು ಕೊಡ್ತಿಲ್ಲ. ಓದ್ಕೊಳ್ಳೋ, ಪಾಪ ಸ್ಕೂಲಿಗೆ ಬಿಟ್ರಿ ಸ್ವಲ್ಪ ಹೊತ್ತು, ರೋಡಲ್ಲಿ ಬೇಡ, ರೋಡಲ್ಲೇ ಬಿಡಿ ಅಂತ ಹೇಳಿಲ್ಲ ನಾನು, ಎಲ್ಲ ಫೀಲ್ಡಲ್ಲಿ ಅದು ಎಲ್ಲ ಅವ್ರ ಕಡೆ ಬಿಡಿ. ನಾವು ಆ ರಸ್ತೆ ಇತ್ತಲ್ಲ ನಮ್ಮದು ದಿವಾನ್ಸ್ ರೋಡ್ ಅಂತ, ನಾವು ಅರಮನೆ, ಎಲ್ಲರ ಮನೆಯಲ್ಲಿ ಏನೇನು ತಿಂಡಿ ಅಂತ ಹುಡುಗರಿಗೆ ಹೇಳಿದ್ರೆ ಕೇಳ್ಬಿಡೋದು. ಆಮೇಲೆ ಯಾವ್ಯಾವ ಡಬ್ಬದಲ್ಲಿ ಏನಿಟ್ಟಿದ್ದೆ ಅಂತ ಹುಡುಗರು ಹೇಳ್ಬಿಡೋದು. ಕರ್ಜಿಕಾಯಿ, ಅವ್ರು ಬಂದಿದ್ದು ಯಾಕೋ ಸರಿ ರುಚಿ ಇಲ್ಲ ಹಾಕೋಣ, ಆಂಟಾಳಮ್ಮನವ್ರ ಮನೇಲಿದ್ದು ನಾನು ನೋಡ್ಕೊಂಡು ಇವನು ಹೋಗಿ ಬಂದಿದ್ದ ಆನ್ಲೈನ್. ಹಾಗೆ ಪ್ರೀತಿ ಅನ್ನೋದು ಎಲ್ಲೆಲ್ಲೂ ಬೆಳೆದಿತ್ತು ರೀ. ಆ ರಸ್ತೆಲಿರೋ ಜನಗಳೆಲ್ಲ ಮಕ್ಕಳು ನಮ್ಮ ಮಕ್ಕಳು ಅನ್ಕೊಳ್ಳೆ ನೋಡ್ಕೊಳ್ಳೋರು. ಬಾರೋ ಮಾಡಿದ್ದೀನಿ, ಬಾರ ಸಾಯಂಕಾಲ ಮಾಡಿಟ್ಟಿದ್ದೀನಿ, ಬಾ ತೊಗೊಂಡೋಗಿ ಒಂಚೂರು, ಅವನಿಗೂ ಕೊಡು ಇವನಿಗೂ ಕೊಡು ಅಂತ ಕೊಡು. ಅವ್ರು ಜೋಬಲ್ಲೇ ಇಟ್ಕೊಂಡು ಒಂದೊಂದು ಚೂರೇ ತೊಗೊಳ್ಳೋದು. ಚಕ್ಲಿ ಬೇಗನೆ ಮುದೋಗ್ಬಿಡುತ್ತೆ, ಪಟ ತಿನ್ಬಿಟ್ರೆ ಚೂರೇ ತಿನ್ಬಿಟ್ರೆ. ಏನಿತ್ರಿ ಇವತ್ತು ಆ ಸಂಬಂಧ, ಆ ಒಬ್ರಿಗೊಬ್ರು ಮಿಲನ, ಆ ಹೃದಯದ ಮಿಲನ ಇಲ್ಲ. ಇನ್ನು ದೇವ್ರನ್ನ ಹೆಂಗ್ರಿ ನೀವು ಪ್ರಾರ್ಥಿಸ್ಕೋತೀರಾ? ಮನುಷ್ಯನ್ನೇ ಮಿಲನ ಇಲ್ದ, ಮನುಷ್ಯನಿಗೆ ನಂಬಿಕೆ ಇಲ್ದಾಗ ದೇವ್ರನ್ನ ಹೆಂಗೆ ನಂಬಕ್ಕಾಗುತ್ತೆ? ಗುರು ಎಲ್ಲಿದ್ದಾನೆ ಆಗ ನಿಮಗೆ? ಇದರಿಂದ ಬದಲಾಗುತ್ತೆ. ಮಾರ್ಕ್ಸ್ ಕಾರ್ಡ್ ಅಲ್ಲ ನಿಮ್ಮ ಜೀವನದ ಗುರಿ. ನಿಮ್ಮ ಜೀವನದ ಗುರಿ ಮನುಷ್ಯನಾಗೋದು, ಮಾನವೀಯತೆಯ ಮೌಲ್ಯಗಳ ಮೇಲೆ ಮನುಷ್ಯನಾಗೋದು. ನಾ ಹೇಳಿದ್ನಲ್ಲ, ಹುಡುಗರು ಆ ಗಣೇಶನ ಹಬ್ಬ ಬಂದರೆ, ಆ ಹಬ್ಬ ಬಂದರೆ ಎಲ್ರ ಮನೆಗೂ ನಾವು ಮನೇಲಿ ಊಟವೇ ಇಲ್ಲ. ಆಂಟಿ ನೀವು ಕರೆದ್ರಂತೆ ನಮ್ಗೆ, ಅವ್ರ ಪಾಪ ಕರೆದು ಯಾವತ್ತೇ 2-3 ದಿವಸದಿಂದ ಕರೆದಿದ್ದಾರೆ. ಇವನು ಜ್ಞಾಪಿಸ್ಕೊಟ್ಟು, ಯಾಕಂದ್ರೆ ಹಳೆ ಸ್ಟಾಕ್ ಮುಗ್ದೋಗಿದೆ ಇವಾಗ. ಬಾ ಮಗು ಬಾ ಕೊಡೆ, ಅಲ್ಲಿ ನೋಡು ಕರ್ಜಿಕಾಯಿ ಇದೆ ಮಾಡಿಕೊಟ್ಟು, ಕೊಡೆ. ಈಗ ಅಲ್ಲೋಗ್ಬಿಟ್ಟು ಅಲ್ಲಿ ಚಾಟ್ಸ್ ಅಂತೆ, ಅದು 8 ದಿವಸನೋ 10 ದಿವಸನೋ 20 ದಿವಸನೋ ಫ್ರೀಝರಲ್ಲಿಟ್ಟು ಅಲ್ಲಿಟ್ಟು, ಅದು ವೆಜ್ ನಾನ್ ವೆಜ್ ಆಗಿ ಮತ್ತೆ ವೆಜ್ ಆಗಿ. ಹೇಳಿದಾಗ ಬರ್ಬೇಕು ನೋಡಿ, ಅದಕ್ಕೆ ರೇಟ್ ಜಾಸ್ತಿ ಅಂತೀವಿ. ನಾನು ಕೇಳಿದೆ ಯಾರಿಗೂ, ನಂಗೆ ಗೊತ್ತಿಲ್ಲ, ಏನಮ್ಮ ರೇಟ್ ಜಾಸ್ತಿನಾ? ಹೇಳಿದ್ರೆ ಹಂಗೆ ಬರ್ತಾರೆ. ಪಿಜ್ಜಾ, ನೀನು ನೋಡಿದ್ರೆ ಗೊತ್ತಾಗುತ್ತೆ ಪಿಜ್ಜಾದು. ಹೌದಮ್ಮ? ನೋಡಿ ಎಂಥ ಒಳ್ಳೆ ಹುಡುಗಿಪ್ಪ, ಅಪರಂಜಿ ಬಾಯ್ ಬಿಟ್ಟು ಹೇಳಿ. ನಂಗೆ ಯಾರೋ ಕೆಲವು ಸರಿ ತಂದು ಇಡ್ತಾರೆ ಸ್ವಾಮೀಜಿ ಅಂತ, ಅಲ್ಲಿ ಎಲ್ಲ ಹೋಗ್ತಿರ್ತಿಲ್ಲ. ಇದೇನಂತೀನಿ, ಪಿಜ್ಜಾ ಅಂತ, ಅಪ್ಪ ಎತ್ಕೊಂಡೋಗ್ಬಿಡು, ಯಾಕಂದರೆ ನೀನು ತೊಗೊಂಡೋಗಿ ನೀನು ಅಲ್ಲಿ ಕೂತ್ಕೋ, ಅಲ್ಲಿಂದ ಬಿಡಿಸ್ಕೊಡು ಇಲ್ಲಿವರೆಗೆ ಬರ್ತದೆ ಅಲ್ವಾ? ಕಾಸ್ಟ್ಲಿ ಅದು ನೋಡು. ಅವಳಿಗೆ ಎಲ್ಲದಕ್ಕೂ ಅಂತ. ಆಮೇಲೆ ಚಡ್ಡಿಗೆ ಹಾಕೋದು, ಪ್ಯಾಂಟ್ ಶಾರ್ಟ್ಸು. ಬಾರೋ ಪುರಿ ತೊಗೊಂಡು ಜೋಬಿಗೆ ತುಂಬಿಸೋದು, ಕಡಲೆಪುರಿ ತುಂಬಿಸೋದು. 2 ಜೋಬಲ್ಲಿ ತುಂಬಿಸ್ಕೊಂಡ್ರೆ ಅಂಬಾನಿ, ಧೀರುಭಾಯಿ ಅಂಬಾನಿನೂ ಅಷ್ಟು ಸಂತೋಷ ಪಡಲ್ಲ. ತುಂಬಿಸ್ಕೊಂಡು ಹೋಗಿ ಅದೆಲ್ಲ ತೊಗೊಂಡು ಬರೋದು. ಆಮೇಲೆ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ಬಿಟ್ರೆ ಆ ಪುರಿಗೂ ಒಂಚೂರು ಸಕ್ಕರೆ ಬೆಲ್ಲದ ಪೀಸ್ ಹಾಕ್ಬಿಟ್ಟು ಅಲ್ಲೆಲ್ಲ ಹಿಂಗೆ ಹಾಕ್ಬಿಟ್ಟು ಬರೋದು. ಎಲ್ಲಿಗೆ? ಇರುವೆ ಗೂಡುಗಳಿಗೆ. ಈಗ ಬೇಕಂದರೆ ಮಾಡ್ರನ್ ಹುಡುಗರು ಇದು ಫ್ಲಿಟ್ ತೊಗೊಂಡು ಹೋಗ್ತಾರೆ, ಯಾಕೆಂದರೆ ಸಾಯಿಸೋಕ್ಕೆ. ನಮ್ಮ ಮನೆಯಲ್ಲೂ ಅವು ಪ್ರಾಣಿಗಳು, ನಾವು ಒಂದು ದಿವಸ ಕೇಳಿದೆ, ಅವಕ್ಕೆ ಎತ್ಕೊಂಡ್ಬರೋದು, ಇದೊಂದು ಬೇರೆ ಬ್ಯಾಗ್ ಇಟ್ಕೊಂಡು ನಿನ್ನ ಹತ್ರ ವಾಕಿಂಗ್. ಇಲ್ಲ ಮಗು, ಈ ಜಗತ್ತಿಗೆ ಅವು ಸೇರಿವೆ, ಈ ಜಗತ್ತಿನ ಕುಟುಂಬಕ್ಕೆ ಒನ್ ಪಾರ್ಟ್ ಆಫ್ ದ ವರ್ಲ್ಡ್ ಅದು ಅಂತ ಹೇಳೋರು. ಹೌದಾ? ಆಮೇಲೆ ಅದಕ್ಕೆಲ್ಲ ಚೂಚು ಹಾಕ್ಬಿಡ್ಬೋದು. ಸೊ ಎಲ್ಲ ಕಡೆ
ಏನು ಮಾಡ್ತಿದ್ರಿ ನೀವು ವಾಕಿಂಗ್ ಹೋದರೆ ಗೊದ್ದದ ಗೂಡು ನೋಡೋಕೆ ಹೋಗ್ತೀರಾ? ನೀವೇನು ನೋಡ್ತೀರಿ? ನಾವು ಹೋಗೋದು ಇರುವೆ ಗೂಡು ಎಲ್ಲಿದೆ, ಗೊದ್ದದ ಗೂಡು ಎಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾರೆ. ನೋಡಿ, ಒಂದು ಸಂಸ್ಕೃತಿನೇ ಹೊರಟೋಯ್ತಲ್ಲ ರೀ. ನಿಮ್ಗೆ ಅನಿಸಲ್ವಾ? ನನಗೆ ಯಾವಾಗಲೂ ಹಾಗೆ ಅನಿಸುತ್ತೆ. ಮಕ್ಕಳಿಗೆ ಯಾರು ನಮ್ಮ ಮನೇಲಿ ಗಮ್ ತರ್ತಿರ್ಲಿಲ್ಲ, ಗಮ್ ತರ್ತಿರ್ಲಿಲ್ಲ. ಬೇವಿನ ಮರ ಅಲ್ಲಿ ಗಮ್ ಚೂ ಕಿತ್ಕೊಂಡು ಇಟ್ಟು ಇಷ್ಟಪ್ಪ ಗುಂಡು ಮಾಡೋದು, ಆಮೇಲೆ ನೀರಿಗೆ ಹಾಕೋದು. ಈಗ ಕೈ ಕಾಲು ಆ ಕಾಲು ಈ ಕಾಲು ಹೂ ಕಾಲು ಅಂತ ಹಾಕೋದು. ಗುರುಗಳು ಅಂದರೆ ಶಾಲೆಯಲ್ಲಿ ಪಾಠವನ್ನು ಹೇಳಿಕೊಟ್ಟು ಆ ಮಗುವಿನ ಆಂತರ್ಯದಲ್ಲಿರುವ ಸಂಸ್ಕಾರವನ್ನು ಬಿತ್ತಿ, ಆ ಸಂಸ್ಕಾರದ ಮೂಲಕ ಮಗುವಿಗೆ ಸುಶಿಕ್ಷಿತನಾಗಿ ತದನಂತರ ಮಗು ತನ್ನ ನಾಡಿಗೆ ನಿಜವಾದ ಅರ್ಥದಲ್ಲಿ ನಾಗರಿಕನಾಗ್ತಾನೆ. ಆಗ ಅವನಿಗೆ ದೇಶಾಭಿಮಾನ ಬರುತ್ತೆ. ನಿಮ್ಗೆ ಗೊತ್ತಿರಲಿ, ಜಪಾನಲ್ಲಿ ಮಕ್ಕಳಿಗೆ ಸ್ಕೂಲ್ನಲ್ಲಿ ಹೇಳ್ಕೊಡೋದೇನೆಂದರೆ ಶುಚಿಯಾಗಿಡೋದು, ಪುಸ್ತಕ ಕ್ಲೀನಾಗಿಡೋದು, ಬ್ಯಾಗ್ನ ಕ್ಲೀನಾಗಿಡೋದು, ರಸ್ತೆಯಲ್ಲಿ ಕ್ಲೀನಾಗಿ ನಡ್ಕೊಂಡು ಹೋಗೋದು, ಮನೆಗೆ ಬಿದ್ದಲ್ಲಿ ಚಪ್ಪಲಿನ ಹೆಂಗೆ ಜೋಡಿಸೋದು, ದಕ್ಷಿಣ ಪೂರ್ವ ಕ್ಯಾಚ್ ಇಟ್ಕೋಬೇಕು, ಹಿಂಗೆ ಕಾಲು ಚಪ್ಪಲಿ ಬಿಡು, ಯು ಗೋ. ನೋಡಿ, ದೇ ಡೆವಲಪ್ ದಟ್ ಡಿಸಿಪ್ಲಿನ್ ಇನ್ ದಿ ಯಂಗರ್ ಏಜಸ್ ಥ್ಯಾಂಕ್ಸ್ ಟು ದೋಸ್ ಟೀಚರ್ಸ್. ಅದಕ್ಕೆ ಗುರು 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 ಅಂತ ಕ್ಲೀನಾಗಿ ಬರ್ದಿರ್ತಾರೆ, ಕ್ಲೀನಾಗಿ ಪುಸ್ತಕ ಇಡೋದು. ಓದಾಯಿತು, ಇದು ಅಮ್ಮ ನನ್ನ ಸೈನ್ಸ್ ಬುಕ್ ಎಲ್ಲಿಟ್ಟಿದ್ದೆ ಅಂತ ಇವನೇ ಇಟ್ಟಿದ್ದು. ಇವನು ಕ್ರಿಕೆಟ್ ಬಾಲ್ ಥರ ಎಲ್ಲೋ ಬಿಸಾಕಿದ್ದಾನೆ, ಓದಿದೆ. ಅವರೆಲ್ಲ ಹುಡ್ಕೊಂಡು ತಗೊಬಂದು ಕೊಡು. ಸಂಸ್ಕೃತಿ ಬೆಳೆಸಿ, ಸಂಪ್ರದಾಯ ಬೆಳೆಸಿ, ದೇಶಾಭಿಮಾನ ಬೆಳೆಸಿ, ಮಕ್ಕಳಿಗೆ ದಾರಿ ತೋರಿಸಿ, ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಈ ವಿಚಾರ ನಿಮ್ಮ ಮುಂದೆ ಇಟ್ಟು ಮಂಗಳವನ್ನು ಹೇಳ್ತೀನಿ. ನೀವೇನು ಹೇಳ್ತಿದ್ರಿ? ಗೋಂದು ಚಿಕ್ಕ ಚಿಕ್ಕದು ಇಷ್ಟಿಷ್ಟೇ ತಗೊಂಡು ತಗೋಪ್ಪ. ಹಾಡಬಿಡಿ, ನಾನು ಆಮೇಲೆ ಆರತಿ ಮಾಡ್ತೀನಿ. ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತದಂದಲಿ ಎಲ್ಲರೆದೆಯನ್ನು ತುಂಬಿ ರೋಮಾಂಚನವಗೈಯುವುದು ಅಂಥ ಪ್ರೇಮದ ಜಲಧಿಯ ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ. ಯಾವ ಜ್ಯೋತಿ ಜಗತ್ತನ್ನು ಅಮೃತದಂದಲಿ ಎಲ್ಲರೆದೆಯನ್ನು ತುಂಬಿ ರೋಮಾಂಚನವಗೈಯುವುದು ಅಂಥ ಪ್ರೇಮದ ಜಲಧಿಯ ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ. ಶುಭನಾಮ ಹೃದಯ ಕೊರಗನೆಲ್ಲ ಕಳೆಯುವುದು, ಯಾರ ಶ್ರೀ ಶುಭನಾಮ ಹೃದಯದ ಕೊರಗನೆಲ್ಲ ಕಳೆಯುವುದು, ಯಾರು ನೆಲ ಜಲ ಗಗನ ದೇಶ ನೆಲ್ಲ ವ್ಯಾಪಿಸಿ ನಿಲ್ಲುವರು. ಶ್ರೀ ಶುಭನಾಮ
ಕೊರಗನೆಲ್ಲ ಕಳೆವುದು ಯಾರ ಶ್ರೀ ಶುಭನಾಮ ಹೃದಯದ ಕೊರಗನೆಲ್ಲ ಕಳೆವುದು ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರು ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರು ಯಾರ ಅನ್ವೇಷಣೆಯಲಿ ಯಾರ ಅನ್ವೇಷಣೆಯಲಿ ಜಗ ಬರಿದೆ ಕೊಡಲು ತಲಿರುವುದು ಅಂಥ ದೇವನ ತಿಳಿದು ಬಂದಿದೆ ವ್ಯಕ್ತಿ ಯಾರಿಗೆ ಲಭಿಸಿದೆ ಅವನ ಮಹಿಮೆಗೆ ಪಾರವೆಲ್ಲಿದೆ ಆದಿ ಅಂತ್ಯಗಳಲ್ಲಿದೆ ಅನ್ವೇಷಣೆಯಲಿ ಯಾರ ನಿಜದ ತಿಳಿವಿನ ತವರು ಅವನು ನಿತ್ಯ ಜೀವನ ಚೇತನ ನಿಜದ ತಿಳಿವಿನ ತವರು ಅವನು ನಿತ್ಯ ಜೀವನ ಚೇತನ ನಿತ್ಯ ಜಾಗೃತ ನಿರ್ನಿಮೇಷನ ದಿವ್ಯ ಶುದ್ಧ ನಿರಂಜನ ನಿತ್ಯ ಜಾಗೃತ ನಿರ್ನಿಮೇಷನ ದಿವ್ಯ ಶುದ್ಧ ನಿರಂಜನ ಅವನ ದರ್ಶನ ಎದೆಯ ಕಿರುಗನು ತೊಳೆದು ಗೈರುವುದು ಪಾವನ ಅವನ ದರ್ಶನ ಎದೆಯ ಕಿರುಗನು ತೊಳೆದು ಗೈರುವುದು ಪಾವನ ಯಾರ ಮಹಿಮಾ ಜ್ಯೋತಿ ಜಗದ ಅಮೃತದಂದ ಎಲ್ಲರೆದೆಯ ತುಂಬಿ ರೋಮಾಂಚನವ ಗೈರುವುದು ಅಂಥ ಪ್ರೇಮ ಜಲಧಿಯ ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ ಸಾರು ಆತನ ಮಹಿಮೆಯ. ಮುಂದಿನ ವಾರದಿಂದ ಕೃಷ್ಣನ ಹಾಡುಗಳನ್ನ ಅಭ್ಯಾಸ ಮಾಡಬೇಕಾಗತ್ತೆ. ಆಗಸ್ಟ್ ಬಂತು ಅಂದರೆ ಹಬ್ಬದ ಸಾಲೆ ಬರುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮ